ಹಾಯ್ ಎಲ್ರಿಗೂ ನಮಸ್ಕಾರಗಳು. ಹೆಲ್ತಿ ಕುಕ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತು ನೋಡಿ ಮತ್ತಿ ಅಥವಾ ಬೂತಾಯಿ ಅಥವಾ ಸ್ಯಾಲಿಡನ್ ಮೀನನ್ನ ಕ್ರಿಸ್ಪಿಯಾಗಿ ಫ್ರೈ ಮಾಡಿದ್ದೇನೆ, ಅದು ಮನೆ ಮಸಾಲೆಯೊಂದಿಗೆ. ಈಗ ಹೊರಗಿನ ಮಸಾಲೆಯಲ್ಲಿ ಅಥವಾ ನಾವು ಮೆಣಸಿನ ಪುಡಿ ಹಾಕಿ ಮಾಡೋದೊಂದು ಬೇರೆ ಥರ ಅಲ್ವ, ಮನೆ ಮಸಾಲೆಯೇ ಹಾಕಿ ಹೇಗೆ ಮಾಡಿದ್ದೇನೆ ಅಂತ ನಿಮಗೆಲ್ರಿಗೂ ನಾನು ಹೇಳ್ಕೊಡ್ತೇನೆ. ತುಂಬ ಈಸಿ ರೆಸಿಪಿ, ಬೇಗನೆ ಕ್ವಿಕ್ಕಾಗಿ ಮಾಡುವಂತಹ ರೆಸಿಪಿ, ಅದಲ್ಲದೆ ಬಹಳ ಟೇಸ್ಟಿ ರೆಸಿಪಿ. ಹಾಗೆ ಇದಕ್ಕೆ ಏನೆಲ್ಲ ಹಾಕಿದ್ದೇವೆ ಅಂತ ನಾವು ಇವತ್ತು ನೋಡಿಕೊಂಡು ಬರುವ. ನೋಡಿ, ಈಗ ಮೀನಿಗೆ ಬಹಳ ಡಿಮ್ಯಾಂಡು. ನಾನು ಅವತ್ತು ಹೇಳಿದೆಲ್ಲ, ಟ್ರೋಲಿಂಗ್ ನಡೀತಾ ಇದೆ ಸಮುದ್ರ ಬದಿಯಲ್ಲಿ ಅಂತ. ಹಾಗೆ ಸಾಮಾನ್ಯ ಅಂಗಡಿಯಲ್ಲೆಲ್ಲ ಮೀನು ಸಿಗೋದಿಲ್ಲ. ಇದು ಲುಲ್ಲು ಮಾಲಿಂದ ತಂದಿದ್ದು. ಅಲ್ಲಿ ಸ್ವಲ್ಪ ರೇಟು ಕೂಡ ಸರಿಯಾಗಿ ಕರೆಕ್ಟ್ ರೇಟ್ ಇದೆ. ನಂತರಲ್ಲಿ ಪ್ಯಾಕಿಂಗ್ ಕೂಡ ನೋಡಿ ಎಷ್ಟು ಚೆಂದ ಇದೆ ನೋಡಿ ಪ್ಯಾಕಿಂಗ್. ಇದನ್ನು ಇವಾಗ ನಾವು ಕಟ್ ಮಾಡುವ, ಈ ಪ್ಯಾಕಿಂಗನ್ನು ಕಟ್ ಮಾಡುವ ಮೊದಲು. ನೋಡಿ, ಈ ಥರ ಐಸೆಲ್ಲ ಹಾಕಿ ನಮಗೆ ಪ್ಯಾಕ್ ಮಾಡಿ ಕೊಡ್ತಾರೆ. ನಾನು ಕಟ್ ಮಾಡೋಕೆ ಒಂದು ಬೂತಾಯಿ ಕಟ್ಟಾಗೋಯ್ತು. ತೆಗೆದು ನಾವು ಐಸೆಲ್ಲ ತೆಗೆದು ಈಗ ಸ್ವಲ್ಪ ಹೊತ್ತು ನೀರಲ್ಲಿ ಹಾಕಿಡುವ. ನೋಡಿ ಎಷ್ಟು ಚೆಂದ ನೋಡಿ. ಅದಕ್ಕೆ ನೋಡಿ ಎಲ್ಲರೂ ಈ ಮಾಲ್ಗಳಿಗೆಲ್ಲ ಹೋಗೋದು ಇದೇ ಕಾರಣದಿಂದ. ನೋಡಿ ಎಷ್ಟು ಚೆಂದ ಪ್ಯಾಕಿಂಗ್, ಎಷ್ಟು ಕ್ಲೀನಾಗಿ ಕೊಡ್ತಾರೆ. ಈಗ ಅವರು ಐಸಲ್ಲಿ ಹಾಕಿ ಈ ಥರ ಪ್ಯಾಕಿಂಗ್ ಮಾಡಿ ಕೊಡ್ತಾರೆ. ಈ ಐಸನ್ನು ತೆಗೆದು ಸೈಡಿಗೆ ಇಟ್ಟು ಇದಕ್ಕೆ ನೀರು ಹಾಕಿ ಅರ್ಧ ಗಂಟೆ ಹಾಗೇ ಬಿಡಬೇಕು, ಇಲ್ಲಾಂದರೆ ನಮಗೆ ಕ್ಲೀನ್ ಮಾಡಲಿಕ್ಕೆ ಬಹಳ ಕಷ್ಟ ಆಗುತ್ತೆ. ಅರ್ಧ ಗಂಟೆಗೆ ಇರಲಿ ನೀರಲ್ಲಿ, ಯಾಕೆಂದರೆ ಐಸ್ ಹಾಕಿ ಕಳಿಸಿದ ಮೀನಲ್ವ. ಈಗ ಬೂತಾಯಿ ಮೀನು ನೀರಿಗೆ ಬಿದ್ದು ಅರ್ಧ ಗಂಟೆ ಆಯಿತು. ಈಗ ಇದನ್ನು ಮನೆ ಕತ್ತಿಯಲ್ಲಿ ಕ್ಲೀನ್ ಮಾಡಿ ಚೆನ್ನಾಗಿ ತೊಳೆದು ತಗೊಂಡು ಬರ್ತೇನೆ. ಈಗ ಮೀನು ಕಟ್ ಮಾಡಿ ಸೂಪರಾಗಿ ಕ್ಲೀನ್ ಮಾಡಿದ್ದಾಯಿತು ನೋಡಿ. ಇನ್ನು ಮಸಾಲೆ ಮಿಕ್ಸ್ ಮಾಡುವ ನಾವು. ಮತ್ತು ಬಂಗುಡೆ ಮೀನಿಗೆ ಸ್ವಲ್ಪ ಖಾರ ಜಾಸ್ತಿ ಹಾಕಬೇಕು. ಇಲ್ಲಿ ನಾನಿವತ್ತು ಗುಂಟೂರು 20 ತಗೊಂಡ್ರೆ, ಬ್ಯಾಡಗಿ ಬರೀ 10 ತಗೊಂಡೆ. ಬೇರೆ ನಾರ್ಮಲ್ ಮೀನಿಗೆ ನಾವು ಸಮ ಹಾಕ್ಬೋದು. ಇವಾಗ ಬ್ಯಾಡಗಿ ಮೆಣಸಿಗೆ ಖಾರ ಇಲ್ಲ ಅಲ್ವಾ, ಹಾಗೆ ನಾನಿಲ್ಲಿ ಗುಂಟೂರಿನ ಅರ್ಧಷ್ಟೇ ಬ್ಯಾಡಗಿ ತಗೊಂಡೆ. ಇವಾಗ ಇದನ್ನೊಂದು 5 ನಿಮಿಷ ಬಿಸಿನೀರಲ್ಲಿ ಹಾಕಿಡುವ. ಈಗ ಮೆಣಸಿನಕಾಯಿನ ತೊಳೆದು ಒಂದು 5 ನಿಮಿಷ ಬಿಸಿನೀರಲ್ಲಿ ಹಾಕಿಟ್ಟಿದ್ದೆ, ಯಾಕೆಂದರೆ ಫೈನ್ ಪೇಸ್ಟ್ ಆಗುತ್ತೆ ಅದು. ಈಗ ಇದನ್ನು ಸ್ವಲ್ಪ ಜಾಸ್ತಿ ನೀರಾಗಬಾರ್ದು, ಸ್ವಲ್ಪ ಗಟ್ಟಿಯಾಗಿ ರುಬ್ಬಿ ಬರಬೇಕು. ಆಮೇಲೆ ನಾವು ಉಪ್ಪು ಅರಿಶಿನೆಲ್ಲ ಆಮೇಲೆ ಹಾಕುವ. ಈಗ ನೋಡಿ ಮಸಾಲೆಯನ್ನು ನೀಟಾಗಿ ಫೈನಾಗಿ ರುಬ್ಬಿದ್ದಾಯಿತು. ಇದು ನಿಮಗೆ ಜಾಸ್ತಿ ಅಂತ ಏನಾದರೂ ಉಳಿದರೆ ಇದನ್ನು ಫ್ರೀಝರಲ್ಲಿ ಇಡ್ಬೋದು. ಮತ್ತೆ ಮೀನು ತಂದಾಗ ನಾರ್ಮಲ್ ಟೆಂಪರೇಚರಿಗೆ ಬರುವ ತನಕ ಹೊರಗಡೆ ಇಟ್ಟು ಮತ್ತೆ ಮಿಕ್ಸ್ ಮಾಡ್ಬೋದು. ಕೆಳಗಡೆ ಇಟ್ಟರೆ ಅದಕ್ಕೆ ಮತ್ತೆ ಏನೋ ಸ್ಮೆಲ್ ಬರುತ್ತೆ. ಫ್ರೀಝರಲ್ಲಿ ಇಟ್ಟರೆ ಒಂದು 10-20 ದಿನ ಇಟ್ಟರೂ ಕೂಡ ಏನಾಗೋದಿಲ್ಲ. ಈಗ ಇದಕ್ಕೆ ಏನೇನು ನಾವು ಹಾಕಬೇಕು ಅದನ್ನೆಲ್ಲ ನಾನು ತೋರಿಸ್ತೇನೆ. ಬೂತಾಯಿಗೆ ಅರಿಶಿನ ಮುಖ್ಯ ಅಲ್ವಾ. ಒಂದು ಸ್ಪೂನಲ್ಲಿ ಫುಲ್ಲು ತಗೊಂಡೆ. ಒಂದು ಚಿಕ್ಕ ನಿಂಬೆ ಹಣ್ಣದು ಫುಲ್ಲು ರಸ ತಗೊಂಡೆ, ದೊಡ್ಡದಾದರೆ ಅರ್ಧ ಸಾಕು. ಈಗ 1 ಸ್ಪೂನಷ್ಟು ಉಪ್ಪು ತಗೊಂಡೆ. ಮಿಕ್ಸ್ ಮಾಡಿದ ಮೇಲೆ ಒಂದು ಸಲ ನೋಡಿ, ಸ್ವಲ್ಪ ಕಮ್ಮಿ ಇದ್ದರೆ, ಹೆಚ್ಚಾಗಲಿಕ್ಕೆ ಸಾಧ್ಯತೆಯೇ ಇಲ್ಲ, ಕಮ್ಮಿ ಇದ್ದರೆ ಒಂಚೂರು ಚಿಟಿಕೆ ಹಾಕ್ತಾ ಬನ್ನಿ. ಮೀನಿಗೆಲ್ಲ ಉಪ್ಪು ಜಾಸ್ತಿ ಆದರೆ ಏನೂ ಮಾಡಲಿಕ್ಕಾಗೋದಿಲ್ಲ ಮತ್ತೆ. ಹಾಗಾಗಿ ಉಪ್ಪು ಹಾಕುವಾಗ ಬಹಳ ಕೇರ್ಫುಲ್ಲಾಗಿರಬೇಕು. ಮತ್ತಷ್ಟು ನಾವು ಕಷ್ಟಪಟ್ಟು ಮಾಡಿದ್ದನ್ನು ಕೂಡ ಯಾರು ತಿನ್ನೋದಾಗುತ್ತೆ. ಅಕಸ್ಮಾತ್ ಏನಾದರೂ ನಿಮ್ಮ ಕೈಯಿಂದ ಅಪ್ಪಿ ಉಪ್ಪಾಯ್ತಂದರೆ ಅದನ್ನು ರವೆ ಫ್ರೈ ಮಾಡಿಬಿಡಿ. ಅಕ್ಕಿನ ಪುಡಿ ಮಾಡಿ ಅಥವಾ ನಮ್ಮ ಚಿರೋಟಿ ರವೆ ಎಲ್ಲ ಇದೆಯಲ್ಲ ಅದಕ್ಕೆ ಮಿಕ್ಸ್ ಮಾಡಿ ಹಾಗೆ ಮಾಡ್ಬೋದು. ಆದಷ್ಟು ಉಪ್ಪು ಬ್ಯಾಲೆನ್ಸ್ ಆಗುವಾಗೆ ನೋಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೊಂದು ಸಲ 1-2 ಸಲ ನೋಡ್ಕೊಳ್ಳಿ, ಗೊತ್ತಾಗುತ್ತೆ ನಿಮಗೆ ಸಾಕಾಯ್ದು ಉಪ್ಪು ಹೇಗೆ ಅಂತ. ಸ್ವಲ್ಪ ಉಪ್ಪು ಕಮ್ಮಿ ಇತ್ತು, ನಾನೊಂದು 2 ಚಿಟಿಕೆ ಹಾಕ್ತೇನೆ. ಹೌದೋ ಅಲ್ವಾ ಅಂತ ಕಮ್ಮಿ ಅನ್ನಿಸ್ತು ನನಗೆ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಒಂದು 5 ನಿಮಿಷ ಹಾಗೆ ಬಿಡಿ. ಆಗೆಲ್ಲ ನಮ್ಮ ಉಪ್ಪೆಲ್ಲ ಕರಗಿ ಒಂದು ಲೆವೆಲಿಗೆ ಬರುತ್ತೆ. ಈಗ ತೊಳೆದಿಟ್ಟ ಮೀನಿಗೆ ಮಸಾಲೆಯನ್ನು ಮಿಕ್ಸ್ ಮಾಡುವ. ಈಗ ಈ ಮೀನಲ್ಲಿ ನೀರಿರಬಾರ್ದು, ನೀರಿದ್ದರೆ ಆ ಮಸಾಲೆ ಮತ್ತೆ ನೀರಾಗುತ್ತೆ. ಹಾಗಾಗಿ ನೋಡಿಕೊಳ್ಬೇಕು. ಈ ಮೀನನ್ನು ನೀರಿಲ್ಲದಾಗೆ ಇಟ್ಟಿರಬೇಕು.
ಈಗೆಲ್ಲ ಒಟ್ಟಿಗೆ ನಾವು ಮಸಾಲೆ ಮಿಕ್ಸ್ ಮಾಡುವ, ಯಾಕಂದ್ರೆ ಚಿಕ್ಕ ಚಿಕ್ಕ ಮೀನಲ್ವ. ದೊಡ್ಡ ಮೀನಾದರೂ ಒಂದೊಂದೇ ಮಿಕ್ಸ್ ಮಾಡಿ ಇಡಬೇಕಾಗುತ್ತೆ. ಈಗ ಬೂತಾಯಿ ಮೀನು ಅಂದ ತಕ್ಷಣ ನಮಗೆ ಒಂದು ಖಡಕ್ಕಾಗಿರಬೇಕು ಅದರ ಮಸಾಲೆಗಳು, ಯಾಕಂದರೆ ಉಪ್ಪು, ಖಾರ, ಹುಳಿ, ಅರಿಶಿಣ ಎಲ್ಲವೂ ಕೂಡ ಚಂದವಾಗಿ ಮಿಕ್ಸ್ ಆಗಬೇಕು. ಹಾಗೆಲ್ಲವನ್ನು ಒಟ್ಟಿಗೆ ಈಗ ಮಿಕ್ಸ್ ಮಾಡ್ತೇನೆ ನಾನು. ಹೀಗೆ ಮಿಕ್ಸ್ ಮಾಡಿ ನಾವು 1 ಗಂಟೆ ತನಕ ಹಾಗೆ ಇಡಬೇಕು. 1 ಗಂಟೆ 1.5 ಗಂಟೆ ಇಟ್ಟರೆ ಏನಾಗಲ್ಲ. ನಮಗೆ ಉಪ್ಪು ಖಾರ ಎಲ್ಲ ಎಳಿಬೇಕಂದ್ರೆ ನಾವು ಇಡಲೇಬೇಕು. ಮತ್ತೊಂದು ನಿಧಾನ ಗತಿಯಲ್ಲಿ ಫ್ರೈ ಮಾಡಿದಷ್ಟು ಒಂದು ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮಲ್ಲಿ ಫಸ್ಟ್ ಫ್ರೈ ಮಾಡುವಾಗ ಹೈ ಫ್ಲೇಮಲ್ಲಿ ಇಟ್ಟು ಮತ್ತೆ ಲೋವಲ್ಲಿ ಅದು ಫ್ರೈ ಆಗಬೇಕು. ಆಗ ನಮಗೆ ಇನ್ನಷ್ಟು ಟೇಸ್ಟಿಯಾಗಿರುತ್ತೆ ಮೀನು. ಹೀಗೆ ಮಿಕ್ಸ್ ಮಾಡಿ ನಮ್ಮ ಬೂತಾಯಿ ಮೀನು ಮಿಕ್ಸ್ ಮಾಡಿದ್ದಾಯಿತು. ಹೀಗೆ ಇರಲಿ. ಒಂದು ಗಂಟೆ ಅಥವಾ 1.25 ಅವರ್ 1.5 ಅವರ್ ಇಟ್ಟರೂ ಏನಾಗೋದಿಲ್ಲ. ಇದು ಚೆನ್ನಾಗಿ ಮಸಾಲೆ ಎಳೆಯುತ್ತೆ. ಮತ್ತು ಮಿಕ್ಕಿದ್ದನ್ನು ನೀವು ಫ್ರೀಝರಲ್ಲಿಟ್ಟು ಮತ್ತೆ ನಾಳೆ ನಾಡಿದ್ದು ಒಂದು 10 ದಿನ ಕೂಡ ಮಾಡ್ಬೋದು. ಯಾಕೆಂದರೆ ಅದು ಹೊರಗಡೆ ಇಡಬೇಕು, ಮತ್ತು ನಾರ್ಮಲ್ ಟೆಂಪ್ರೇಚರ್ಗೆ ಬರುವಾಗ ಫ್ರೈ ಮಾಡಬೇಕು. ಮತ್ತೆ ಉಳಿದ್ರೆ ಮತ್ತೆ ಹೊರಗಡೆ ಇಡಬೇಕು. ಇಲ್ಲಾಂದರೆ ಇದರಲ್ಲಿ ಸಪ್ರೇಟ್ 1 ದಿನಕ್ಕೆ ಎಷ್ಟು ಬೇಕು ಅಷ್ಟು ತೆಗೆದಿಟ್ರೂ ತೊಂದರೆ ಇಲ್ಲ. ಒಟ್ಟಲ್ಲಿ ಫ್ರೀಝರ್ ಒಳಗಡೆ ಇಡಬೇಕು. ಏನೇ ಮಸಾಲೆ ಉಳಿದ್ರು ಅಥವಾ ನಾವು ಫ್ರೈ ಮಾಡಿದ ಮೀನಾಗಲಿ ನಾನ್ ವೆಜ್ ಆಗಲಿ ನಮಗೆ ಮತ್ತೆ ವಾಪಸ್ ಅದೇ ಟೇಸ್ಟ್ ಬರಬೇಕಂದ್ರೆ ಫ್ರೀಝರ್ಲಿಟ್ಟು ನಾರ್ಮಲ್ ಟೆಂಪ್ರೇಚರ್ ಬರುವ ತನಕ ಕಾಯಬೇಕು. ನನಗೆ ನಂದೆಲ್ಲ ಓನ್ ಮಸಾಲೆನೇ ಹಾಕಬೇಕು, ಓನ್ ಟೇಸ್ಟ್ ಆಗಬೇಕು. ನಾನು ಬೇರೆಯವರ ವೀಡಿಯೋ ನೋಡಿಕೊಂಡು ಅಥವಾ ಬೇರೆಯವ್ರ ಹತ್ರ ಕೇಳಿ ಅಡುಗೆ ಮಾಡೋದೇ ಇಲ್ಲ. ಯಾಕಂದ್ರೆ ನನಗೆ ಅಡುಗೆ ಒಂಚೂರು ವ್ಯತ್ಯಾಸ ಆಗ್ಬಾರ್ದು. ನಮ್ಮದು ಅಂತ ಒಂದು ಅಡುಗೆ ಇದೆ ಅಲ್ವಾ, ಸಾಂಪ್ರದಾಯಿಕ ಅಡುಗೆ, ಆ ಅಡುಗೆನೇ ಆಗಬೇಕು ನನಗೆ. ಹಾಗೆ ಇದಾಗೆ ಸೈಡಿಗೆ ಇರಲಿ. ಮತ್ತು ಫ್ರೈ ಮಾಡೋಣ 1 ಗಂಟೆ ಅಥವಾ 1.5 ಗಂಟೆ ಬಿಟ್ಕೊಂಡು. ಈಗ ಬೂತಾಯಿ ಮೀನು ಮಿಕ್ಸ್ ಮಾಡಿ 1.25 ಅವರ್ ಆಯಿತು. ಈಗ ಫ್ರೈ ಮಾಡುವ. ಎಷ್ಟು ಬೇಕು ಇವತ್ತಿಗೆ ಎಷ್ಟು ಬೇಕು ಅಷ್ಟೇ ಫ್ರೈ ಮಾಡೋದು. ಈಗ ನಾನು ಇಲ್ಲಿ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ತೇನೆ. 2 ಸ್ಪೂನು ಪೂರ್ತಿ ಹಾಕೋದಿಲ್ಲ. ನಾವು ಎಲ್ಲವನ್ನು ಒಟ್ಟಿಗೆ ಫ್ರೈ ಮಾಡೋದಿಲ್ಲ. ಆಗಾಗ ಎಷ್ಟೆಷ್ಟು ಬೇಕೋ ಅಷ್ಟಷ್ಟನ್ನೇ ಫ್ರೈ ಮಾಡ್ತಾ ಹೋಗೋದು. ಈಗ ನಾನು ಹೈ ಫ್ಲೇಮಿಂದ ಇದನ್ನು ಮೀಡಿಯಮ್ ಫ್ಲೇಮಿಗೆ ಇಡ್ತಾ ಇದ್ದೇನೆ. ಈಗ ಫ್ರೈ ಮಾಡುವ. ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಆದರೆ ಬಹಳ ಚೆನ್ನಾಗಿರುತ್ತೆ ಮೀನು. ನಾವು ನಾನ್ ಸ್ಟಿಕ್ ತಗೊಂಡಾಗ ಎಣ್ಣೆ ಕಮ್ಮಿ ಸಾಕಾಗುತ್ತಲ್ಲ. ಈಗ ಮೀಡಿಯಮ್ ಫ್ಲೇಮಲ್ಲೇ ಒಂದು 5 ನಿಮಿಷ ಈಗ ಒಂದು ಕಡೆ ಫ್ರೈ ಆಗಲಿ, ಆಮೇಲೆ ಮಗುಚಿ ಹಾಕುವ. ಈಗ ಇದನ್ನು ಮಗುಚಿ ಹಾಕುವ. ನೋಡಿ ಒಳ್ಳೆ ಫ್ರೈ ಆಗಿದೆ. ಇದನ್ನು ರವೆ ಫ್ರೈ ಕೂಡ ಮಾಡ್ಬೋದು. ಈ ಥರ ಒಳ್ಳೆ ಫ್ರೈ ಆಗಬೇಕು. ಅದು ಮೀಡಿಯಮಲ್ಲಿ ಇಟ್ಟರೆ ಹಾಗೆ ಆಗೋದು. ತೆಗಿಯುವಾಗ ಮತ್ತು ಫುಲ್ಲಲ್ಲಿಟ್ಟು ತೆಗಿಬೇಕಿದೆ. ಯಾಕೆಂದರೆ ಎಣ್ಣೆ ಒಂದು ಚೂರು ಕುಡಿಯಲ್ಲ ನಾವು ಫುಲ್ಲಲ್ಲಿಟ್ಟು ತೆಗಿಯುವಾಗ. ಈಗ ಇದೊಂದು ಇನ್ನೊಂದು ಸೈಡು ಹೀಗೆ ಮೀಡಿಯಮ್ ಫ್ಲೇಮ್ ಅಥವಾ ಸಿಮ್ಮ ಬೇಡ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಮತ್ತು ಈ ಥರ ಗ್ಯಾಪ್ ಇಡಿ, ನಿಮಗೆ ತೆಗಿಲಿಕ್ಕೆ ಈಸಿ ಆಗುತ್ತೆ. ಈಗ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಆಗ್ತಾ ಇರಲಿ. ಈಗ 2 ಕಡೆನೂ ಸೂಪರ್ ಫ್ರೈ ಆಗಿದೆ. ಒಂದೊಂದೇ ಮೀನನ್ನ ಹೀಗೆ ತೆಗೆಯುವ. ನೋಡಿ ಎಲ್ಲ ನಾವು ಎಣ್ಣೆ ಹಾಕಿರೋದು ನೋಡಿ 2 ಸ್ಪೂನ್ ಅಲ್ವಾ, 2.25 ಸ್ಪೂನ್ ಹಾಕಿದ್ದೇವೆ. ಈಗ ನೋಡಿ ಎಂಥ ಫ್ರೈ ಆಗಿದೆ ನೋಡಿ. ಹಾಗೆ ಎಲ್ಲರೂ ಮನೆಯಲ್ಲಿ ಇದನ್ನು ಮಾಡಿ ನೋಡಿ. ಹಾಗೆ ನಮ್ಮ ಈ ಒಂದು ಚಾನಲ್ ಕೂಡ ನಿಮ್ಮದೆಲ್ಲ ಸಪೋರ್ಟು, ಪ್ರೀತಿ, ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲ ಇರಲಿ. ಮನೆ ಮಸಾಲೆಯಲ್ಲಿ ಮಾಡಿದರೆ ಎಷ್ಟು ಟೇಸ್ಟಿ ಆಗುತ್ತೆ ಅಥವಾ ಮೆಣಸಿನ ಪುಡಿಯಲ್ಲಿ ಹಾಕಿದರೆ ಎಷ್ಟು ಟೇಸ್ಟಿ ಆಗುತ್ತೆ ಅಂತ ಕಮೆಂಟ್ ಮಾಡಿ. ನಿಮ್ಮೆಲ್ಲರ ಪ್ರೀತಿ, ಸಹಕಾರ, ಸಪೋರ್ಟ್ ಎಲ್ಲವೂ ನನ್ನ ಈ ಒಂದು ಚಾನಲ್ ಮೇಲೆ ಇರಲಿ. ಇನ್ನಷ್ಟು ಸೂಪರಾಗಿರುವ ವಿಡಿಯೋದೊಂದಿಗೆ ಮತ್ತೆ ನಾನು ಬರ್ತೇನೆ. ಎಲ್ಲರಿಗೂ ಕೂಡ ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್.